ಎಲ್ಲ ಆತ್ಮೀಯ ವೀಕ್ಷಕರಿಗೂ ಶಾರದಾ ವಿದ್ಯಾಲಯಕ್ಕೆ ಸ್ವಾಗತ. ನಾನು ಭರ್ತೇಶ್ ಮುಡಲ್ಗಿ. ಇವತ್ತಿನ ದಿನ ಈ ಒಂದು ತರಗತಿಯಲ್ಲಿ ಅಗ್ನಿವೀರ್ ಆರ್ಮಿ ಜಿ ಡಿ ಒಳಗೆ ಬರ್ತಕ್ಕಂಥ ಸೂಪರ್ 10 ಮ್ಯಾಥ್ಸ್ ಅಂತಕ್ಕಂಥ ಒಂದು ಸಿರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಈ ಒಂದು ಸಿರೀಸ್ ಒಳಗೆ ಎಲ್ಲ ಕ್ವಶನ್ಗಳು ಸಾಕಷ್ಟು ಬಾರಿ ನಿಮ್ಮ ಅಗ್ನಿವೀರ್ ಆರ್ಮಿ ಜಿ ಡಿ ಒಳಗೆ ಬಂದಿರತಕ್ಕಂಥ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಗಳು ಇನ್ನು ಮುಂದೂ ಕೂಡ ಇಂಥ ಎಕ್ಸಾಮ್ದಾಗ ನಿಮ್ಮ ಕ್ವಶನ್ಗಳು ಬರ್ತಿರ್ತಾವೆ. ಅಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಈ ಒಂದು ಸೂಪರ್ 10 ಸಿರೀಸ್ ಒಳಗೆ ನಾವು ಡಿಸ್ಕಷನ್ ಮಾಡ್ತಿರ್ತೀವಿ. ಈ ಒಂದು ಸಿರೀಸೇ ರೆಗ್ಯುಲರ್ ಆಗಿ ನಿಮ್ಮ ಅಗ್ನಿವೀರ್ ಆರ್ಮಿ ಜಿ ಡಿ ಎಕ್ಸಾಮ್ ಬರುತ್ತಾನೋ ಏಪ್ರಿಲ್ ಒಳಗೆ ಎಕ್ಸಾಮ್ ಇರ್ತದೆ, ಅಲ್ಲಿವರೆಗೂ ಸೂಪರ್ 10 ಸಿರೀಸ್ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಇರ್ತದೆ. ಸೊ ಅದೇ ಥರನಾಗಿ ನಮ್ಮ ಸಂಸ್ಥೆ ಒಳಗೆ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳು ಸ್ಟಾರ್ಟ್ ಆಗಿರ್ತವೆ ಅಗ್ನಿವೀರ್ ಆರ್ಮಿ ಜಿ ಡಿ ತಯಾರಿ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ. ಸೊ ನೀವೇನಾದರೂ ಆನ್ಲೈನ್ ಒಳಗೆ ಕ್ಲಾಸ್ ಕೇಳೋರಿದ್ರೆ ಭರ್ತೇಶ್ ಮುಡಲ್ಗಿ ಅಂತಕ್ಕಂಥ ಆ್ಯಪ್ ಒಳಗೆ ಆನ್ಲೈನ್ ಕ್ಲಾಸ್ಗಳು ಸಿಗ್ತಿರ್ತಾವೆ. ಆಫ್ಲೈನ್ಗೆ ಏನಾದರೂ ನೀವು ತರಗತಿಗಳನ್ನು ಪಡೆಯೋರಿದ್ರೆ ಮಾಡೋರಿದ್ರೆ ಸೊ 8088223005 ಅಂತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮ್ಮ ಅಡ್ಮಿಷನ್ ಬಗ್ಗೆ ಎನ್ಕ್ವೈರಿ ಮಾಡ್ಬೋದು. ಸೊ ನಿಮ್ಮ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಸೊ ಸೂಪರ್ 10 ಸಿರೀಸ್ ಕ್ಲಾಸ್ಗಳು. ಫಸ್ಟ್ ಕ್ವಶನ್ ನೋಡಿರಿ, ಟೈಮ್ ಆ್ಯಂಡ್ ವರ್ಕ್. ಸೊ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಸೊ ಸಾಕಷ್ಟು ಬಾರಿ ನಿಮ್ಮ ಎಕ್ಸಾಮ್ ಒಳಗೆ ಪ್ರತಿಯೊಂದು ಶಿಫ್ಟ್ ಒಳಗೂ ಈ ಒಂದು ಏರಿಯಾದಾಗ ಕ್ವಶನ್ ರಿಪೀಟ್ ಆಗಿದೆ. ಸೊ ಸಿಂಪಲ್ ಆಗಿರ್ತಕ್ಕಂಥ ಟ್ರಿಕ್ಸ್ಗಳನ್ನ ಯೂಸ್ ಮಾಡಿ ಕ್ಲಾಸ್ ಹೇಳ್ತಿರ್ತೀವಿ. ಸೊ ಇಂಗ್ಲೀಷ್ ಬರೋದಿಲ್ಲಂತ ಸಾಕಷ್ಟು ಜನ ಹೇಳ್ತಾ ಇದ್ರು, ಅವ್ರಿಗೂ ಕೂಡ ಅರ್ಥವಾಗುವಂಗೆ ಈ ಒಂದು ತರಗತಿ ಇರ್ತದೆ. ಸೊ ಯಾರಾದರೂ ಮೊದಲ ಬಾರಿ ನಮ್ಮ ಕ್ಲಾಸ್ನ ಕೇಳತ್ತಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರನಾಗಿ ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ ಅಗ್ನಿವೀರ್ ಆರ್ಮಿ ಜಿ ಡಿ ಟ್ರೇಡ್ ಕ್ಲರ್ಕ್ ಆಗಿರ್ಬೋದು, RRB ಗ್ರೂಪ್ ಡಿ ತಯಾರಿ ಮಾಡತ್ತಿದ್ರಂದ್ರೆ ಆಗಿರ್ಬೋದು, SSC GD ಎಕ್ಸಾಮ್ ತಯಾರಿ ಮಾಡತ್ತಿದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅದೇ ಥರನಾಗಿ ನಮ್ಮ ಸಂಸ್ಥೆಯ ವಾಟ್ಸಪ್ ಗ್ರೂಪನ್ನು ಕಮೆಂಟ್ ಬಾಕ್ಸ್ ಒಳಗೆ ಪಿನ್ ಮಾಡಿರ್ತಾರೆ. ಆ ಒಂದು ಗ್ರೂಪ್ ಮೂಲಕ ನೀವು ನಮ್ಮ ಜೊತೆ ಕಾಂಟ್ಯಾಕ್ಟ್ ಒಳಗೆ ಇರ್ಬೋದು, ಟಚ್ ಒಳಗಿರ್ರಿ. ಸೊ ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ, ಕ್ವಶನ್ ನೋಡ್ರಿ. ಫಸ್ಟ್ ಏನದ, ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ನೋಡ್ರಿ. ಏನದಪ್ಪ ಕ್ವಶನ್ ಒಳಗೆ, 8 ಮೆನ್. ಸೊ 8 ಮೆನ್ ಅಂದರೆ ಏನು ರೀ, 8 ಜನ ಪುರುಷರು ಕ್ಯಾನ್ ಕಂಪ್ಲೀಟ್ ಅ ಟಾಸ್ಕ್. ಅಂದರೆ ಏನು ರೀ, ಟಾಸ್ಕ್ ಕಂಪ್ಲೀಟ್ ಮಾಡ್ತಾರೆ, ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡ್ತಾರೆ. ಕಂಪ್ಲೀಟ್ ಅಂದರೆ ಏನು ರೀ, ಸಂಪೂರ್ಣಗೊಳಿಸುವುದು. ಕಂಪ್ಲೀಟ್ ಅಂದರೆ ಏನು ರೀ, ಸಂಪೂರ್ಣಗೊಳಿಸುವುದು. ಎಷ್ಟು ದಿನದಾಗ ರೀ, 15 ದಿನದಲ್ಲಿ, 15 days. ಇಫ್ 8 men ಕ್ಯಾನ್ ಕಂಪ್ಲೀಟ್ ಅ ಟಾಸ್ಕ್ ಇನ್ 15 days, ಹೌ ಮೆನಿ ಮೆನ್ ಆರ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಸೇಮ್ ಟಾಸ್ಕ್ ಇನ್ 10 days? ಸೇಮ್ ಟಾಸ್ಕ್ ಇನ್ 10 days. ಸೊ ಸೇಮ್ ಟಾಸ್ಕ್ ಅಂದ್ರೆ ಏನು ರೀ, ಮ್ಯಾಗ 8 ಜನ ಪುರುಷರು 15 ದಿನದಾಗ ಯಾವ ಕೆಲಸ ಮಾಡ್ತಾರಲ್ಲ ಅದೇ ಒಂದು ಸೇಮ್ ಕೆಲಸ ಮಾಡಬೇಕಾದ್ರೆ ಎಷ್ಟು ಜನ ಪುರುಷರು ಬೇಕಾಗ್ತಾರೋ ಆ ಒಂದು ಕೆಲಸ 10 ದಿನದಾಗ ಮಾಡೋಕ್ಕೆ. ಸೊ ರಿಕ್ವೈರ್ಡ್ ಅಂದರೆ ಬೇಕಾಗುವುದು. ರಿಕ್ವೈರ್ಡ್ ಅಂದರೆ ಏನು ರೀ, ಬೇಕಾಗುವುದು. ಈ ಥರ ಕ್ವಶನ್ ಇದ್ದಾಗ ಸೊ ನಾವು ಸಿಂಪಲ್ಲಾಗಿ ಸಾಂಪ್ರದಾಯಿಕ ವಿಧಾನ ಅಂದರೆ ಇದು ಬೇರೆ ಬೇರೆ ವಿಧಾನದಾಗ ನಾವು ಡೀಟೇಲಾಗಿ ಹೇಳ್ಬೋದು, ಆದರೆ ನಿಮ್ಗೆ ಅಷ್ಟೆಲ್ಲ ಅವಶ್ಯಕತೆ ಇರೋದಿಲ್ಲ. ಶಾರ್ಟ್ಕಟ್ ಹೇಳ್ತೀನಿ. ಫಸ್ಟ್ ಏನದ ರೀ, 8 ಅದ. ಸೊ ನೆಕ್ಸ್ಟ್ ಏನದ ರೀ, 15 ಅದ. ನೆಕ್ಸ್ಟ್ ಏನದ ರೀ, 10 ಅದ. ಮೊದಲು ಏನದ ರೀ, 8 ಜನ ಪುರುಷರು ಒಂದು ಕೆಲಸವನ್ನು 15 ದಿನದಲ್ಲಿ ಮುಗಿಸ್ತಾರೆ. ಹಾಗಾದರೆ ಅದೇ ಒಂದು ಕೆಲಸವನ್ನು 10 ದಿನದಲ್ಲಿ ಮುಗಿಸ್ಬೇಕಾದ್ರೆ ಎಷ್ಟು ಜನ ಪುರುಷರ ಅವಶ್ಯಕತೆ ಇದೆ ಅಂತ ಕೇಳಿದ್ದಾರೆ. ಎಷ್ಟು ಜನ ಪುರುಷರ ಒಂದು ಅವಶ್ಯಕತೆ ಐತೆ ಅಂತ ಕೇಳಿದ್ದಾರೆ. ಸೊ ಅವಾಗ ನಾವು ಯಾವ ಥರ ಲೆಕ್ಕ ಬಿಡಿಸ್ಬೇಕು ಅನ್ನೋದನ್ನ ನೋಡೋಣ. ಸೊ ಇದನ್ನ ಏನು ಮಾಡಬೇಕಂದ್ರೆ ಇವೆರಡು ಥರ ನೋಡು, ಗುಣಾಕಾರ ಚಿಹ್ನೆ ಹಾಕಬೇಕು. ಲಾಸ್ಟ್ ಇರೋದನ್ನು ಕೆಳಗಡೆ ಭಾಗಾಕಾರ ಮಾಡಬೇಕು. ಸೊ ಇದನ್ನು ನಾವು ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಷನ್ ಕಡ್ತಾ ಹೊಡಿಬೇಕಾಗಿತ್ತು. ಯಾವ ಥರ ಹೊಡಿತೀವಿ, ಕಡ್ತಾ ಹೊಡಿದ್ದು ನೋಡ್ರಿ. ಎಲ್ಲರಿಗೂ ಏನಾಗ್ತದಪ್ಪ ಅಂದ್ರೆ ಈ ಥರ ಬರ್ಯಾಕೆ ಬರ್ತದೆ, ಆದರೆ ಕಡ್ತಾ ಹೊಡ್ಯಾಕೆ ಬರ್ತಿರೋದಿಲ್ಲ. ಕಡ್ತಾ ಹೊಡ್ಯಾಕೆ ಏನಾಗೋದಿಲ್ಲ ರೀ, ಬರೋದಿಲ್ಲ. ಸೊ ಇದನ್ನ ಕಡ್ತಾ ಹೆಂಗೆ ಹೊಡಿಬೇಕು, 5 2 10, 5 3 15, ನೆಕ್ಸ್ಟ್ 2 1 2 4. ಸೊ 4 3 ಎಷ್ಟು ರೀ, 12. ಸೊ 12 ಜನ ಪುರುಷರ ಅವಶ್ಯಕತೆ ಇದೆ ರೀ ಈ ಕೆಲಸ ಮಾಡ್ಬೇಕಾದ್ರೆ. ಸೊ ಈ ಒಂದು ಲೆಕ್ಕ ನಿಮಗೆ ತಿಳಿದಿತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಹಾಕಬೇಕು. ಈಗ ಬರೀ ಕ್ಲಾಸ್ ಅಷ್ಟಕ್ಕೆ ಕೇಳೋದಲ್ಲ, ಸೊ ವಿಡಿಯೋಕ್ಕೂ ಲೈಕ್ ಮಾಡಬೇಕು. ಕಮೆಂಟ್ ಬಾಕ್ಸ್ ಒಳಗೆ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಹಾಕಿ ಒಂದೇ ಕ್ವಶನ್ಗೆ ಆನ್ಸರ್ ತಿಳಿದಿತ್ತು, ಇಂಥ ಕ್ವಶನ್ನ ನಿಮ್ಮ ಎಕ್ಸಾಮ್ದಾಗ ಬಂದರೆ ನಿಮ್ಗೆ ಬಿಡ್ಸಕ್ಕೆ ಬರ್ತಿತ್ತು ಅಂದ್ರೆ ಕಮೆಂಟ್ ಹಾಕಬೇಕು. ಸೊ ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ, ಅ ಮ್ಯಾನ್. ಸೊ ಅ ಮ್ಯಾನ್ ಬೈಸ್. ಸೊ ಬೈಸ್ ಅಂದ್ರೆ ಏನು ರೀ, ಕೊಂಡ್ಕೊಳ್ಳೋದು. ಬೈಸ್ ಅಂದ್ರೆ ಏನು ರೀ, ಕೊಂಡ್ಕೊಳ್ಳೋದು. ಪರ್ಚೇಸ್ ಅಂದ್ರೂ ಕೂಡ ಏನು ರೀ, ಕೊಂಡ್ಕೊಳ್ಳೋದು. ಆ್ಯಂಡ್ ಆರ್ಟಿಕಲ್. ಸೊ ಆರ್ಟಿಕಲ್ ಅಂದ್ರೆ ಏನು ರೀ, ವಸ್ತು. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಕೊಂಡ್ಕೊಳತನ ಎಷ್ಟಕ್ಕೆ ರೀ, 200 ರೂಪಾಯಿಗೆ ಕೊಂಡ್ಕೊಳತನ. ನೆಕ್ಸ್ಟ್ ಏನು ಮಾಡತನ, ಸೇಲ್. ಸೊ ಸೇಲ್ ಅಂದ್ರೆ ಏನು ರೀ, ಮಾರುವುದು. ಸೋಲ್ಡ್ ಅಂದ್ರೆ ಏನು ರೀ, ಮಾರುವುದು. ನೆನಪಿಟ್ಕೋರಿ, ವರ್ಡ್ಗಳ ಅರ್ಥ ನೆನಪಿಟ್ಕೋರಿ. ಸಾಕಷ್ಟು ಬಾರಿ ಕ್ವಶನ್ ನಿಮಗೆ ಓದಾಕೆ ಬರ್ತಿರ್ತದೆ, ಆದರೆ ಆ ಥರದ ಮೀನಿಂಗ್ ಗುರುತಾಗಲ್ದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಬರ್ತಿರೋದಿಲ್ಲ. ಸೊ ಸೇಲ್ ಅಂದ್ರೆ ಏನು ರೀ, ಮಾರುವುದು. ಎಷ್ಟಕ್ಕೆ ಮಾರತನ ರೀ, 240 ರೂಪಾಯಿಗೆ ಮಾರತನ. ಫೈಂಡ್ ಹೀಸ್ ಪ್ರಾಫಿಟ್ ಪರ್ಸೆಂಟೇಜ್. ಫೈಂಡ್ ಹೀಸ್
ಪ್ರಾಫಿಟ್ ಪರ್ಸೆಂಟೇಜ್. ಸೊ ಪ್ರಾಫಿಟ್ ಅಂದರೆ ಏನು ರೀ ಲಾಭ. ಸೊ ಪ್ರಾಫಿಟ್ ಅಂದರೆ ಏನು ರೀ ಲಾಭ. ಸೊ ಪರ್ಸೆಂಟೇಜ್ ಅಂದರೆ ಏನು ರೀ ಶೇಕಡ ಲಾಭ ಎಷ್ಟಾಗಿದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಕ್ವಶನ್ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ಬರ್ತಕ್ಕಂಥ ಕ್ವಶನ್. ಪ್ರತಿ ವರ್ಷವೂ ಈ ಒಂದು ಏರಿಯಾ ಮೇಲೆ, ಸೊ ಈ ಒಂದು ಚಾಪ್ಟರ್ ಮೇಲೆ 1-2 ಕ್ವಶನ್ಗಳು ಪ್ರತಿಯೊಂದು ಶಿಫ್ಟ್ ಒಳಗೂ ಕ್ವಶನ್ಗಳು ರಿಪೀಟ್ ಆಗಿದ್ದಾವೆ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್. ಸೊ ಇದನ್ನು ನಾವು ಅಗದಿ ಈಸಿಯಾಗಿ ಬಿಡಿಸ್ಬೇಕಾಗಿತ್ತಂದ್ರೆ ಒಂದು ಫಾರ್ಮುಲಾ. ಏನಪ್ಪ ಫಾರ್ಮುಲಾ ಅಂದ್ರೆ ಸಿ ಪಿ ಮತ್ತು ಎಸ್ ಪಿ. ಸೊ ಸಿ ಪಿ ಅಂದರೆ ಏನು ರೀ ಕಾಸ್ಟ್ ಪ್ರೈಸ್, ಎಸ್ ಪಿ ಅಂದರೆ ಏನು ರೀ ಸೇಲಿಂಗ್ ಪ್ರೈಸ್. ಸೊ ಕಾಸ್ಟ್ ಪ್ರೈಸ್ ಅಂದರೆ ಏನು ರೀ ಕೊಂಡ ಬೆಲೆ, ಕಾಸ್ಟ್ ಪ್ರೈಸ್ ಅಂದರೆ ಏನು ರೀ ಕೊಂಡ ಬೆಲೆ. ಸೇಲಿಂಗ್ ಪ್ರೈಸ್ ಅಂದರೆ ಏನು ರೀ ಮಾರಿದ ಬೆಲೆ. ಸೇಲಿಂಗ್ ಪ್ರೈಸ್ ಅಂದರೆ ಏನು ರೀ ಮಾರಿದ ಬೆಲೆ. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಎಷ್ಟಕ್ಕೆ ತೊಗೊಂಡನ್ರಿ 200 ರೂಪಾಯಿಗೆ ತೊಗೊಂಡಾನ. ಎಷ್ಟಕ್ಕೆ ಮಾರಿದನ್ರಿ 240 ರೂಪಾಯಿಗೆ ಮಾರಿದಾನ. ಎಷ್ಟು ಲಾಭ ಆಗಿದೆ ರೀ ಅವಂಗೆ 40 ರೂಪಾಯಿ ಲಾಭ ಆಗಿದೆ. ಎಷ್ಟು ಲಾಭ ಆಗಿದೆ ರೀ 40 ರೂಪಾಯಿ ಲಾಭ ಆಗಿದೆ. ಸೊ 40 ರೂಪಾಯಿ ಅನ್ನೋದು ಜಸ್ಟ್ ಲಾಭ, ಸಾಧಾರಣ ಲಾಭ. ನಮಗೇನು ಕೇಳಿದನ್ರಿ ಅವ ಪ್ರಾಫಿಟ್ ಪರ್ಸೆಂಟೇಜ್, ಶೇಕಡಾ ಲಾಭ ಕೇಳಿದನು. ಸೊ ಶೇಕಡಾ ಅಂದರೆ ಏನು ರೀ 100ಕ್ಕೆ ಎಷ್ಟು ಏನು ಕೇಳಿದಾನ ಲಾಭ. ಸೊ ಲಾಭದ ಕೆಳಗೆ ಎಕ್ಸ್ ಬರ್ದ್ವಿ. ಸಿಂಪಲ್ ಬೈಲೆಕ್ಕ ಮಾಡ್ಬೋದಲ್ಲ. 200 ರೂಪಾಯಿಗೆ 40 ರೂಪಾಯಿ ಲಾಭ ಆಗತೈತಿ. ಒಂದು ವ್ಯಾಪಾರದಾಗ ನಾವು ಏನಾದರೂ 200 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮಗೆ ಲಾಭ ಎಷ್ಟಾಗತೈತಿ ರೀ 40 ರೂಪಾಯಿ ಆಗತೈತಿ. ಎಷ್ಟಾಗತೈತಿ ಲಾಭ 40 ರೂಪಾಯಿ. ಹಾಗಾದ್ರೆ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಭ ಎಷ್ಟಾಗೈತಿ ರೀ 20 ರೂಪಾಯಿ. ಇದ್ರೊಳಗೆ ಏನು ಫರ್ದರ್ ಸಿಂಪ್ಲಿಫಿಕೇಶನ್ ಬರ್ದಿಲ್ಲ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಬೈಲೆಕ್ಕ. ಇಂಥ ಲೆಕ್ಕಗಳು ನಿಮ್ಮ ಎಕ್ಸಾಮ್ದಾಗ ಮಿನಿಮಮ್ ಇದ್ದೇ ಇರ್ತವೆ. ಸೊ ಪಾಸ್ ಆಗಕ್ಕೆ ಭಾಳ ಹೆಲ್ಪ್ ಮಾಡ್ತಕ್ಕಂಥ ಕ್ವಶನ್ಗಳು ಇವೆ. ನಿಮ್ದು ಎಕ್ಸಾಮ್ ಸಿ ಬಿ ಟಿ ಕ್ಲಿಯರ್ ಆಗಕ್ಕೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತಕ್ಕಂಥ ಕ್ವಶನ್ಗಳು. ಸೊ ಈ ಒಂದು ಕ್ವಶನ್ಗೆ ಆನ್ಸರ್ ತಿಳಿದಿತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಒಂದು ಸಲ ರಾಧೆ ರಾಧೆ ಅಂತ ಕಮೆಂಟ್ ಹಾಕಿ. ಏನು ಮಾಡಿರಿ ರಾಧೆ ರಾಧೆ ಅಂತ ಕಮೆಂಟ್ ತಿಳಿಸಿ. ಸೊ ಆನ್ಸರ್ ಎಷ್ಟು ರೀ 20%. ಸೊ ನೆಕ್ಸ್ಟ್ ಕ್ವಶನ್ ಸಿಂಪಲ್ ಇಂಟ್ರೆಸ್ಟ್ ಎಸ್ ಐ ಮೇಲೆ ಬರ್ತಕ್ಕಂಥ ಕ್ವಶನ್. ಈ ಒಂದು ಏರಿಯಾದಾಗೂ ಸಾಕಷ್ಟು ಬಾರಿ ಸೊ ಎಕ್ಸಾಮ್ದಾಗ ಕ್ವಶನ್ಗಳು ಬಂದಿರ್ತವೆ. ಸಾಕಷ್ಟು ಕ್ವಶನ್ಗಳು ಇಲ್ಲಿ ಈ ಏರಿಯಾದಾಗ ರೈಸ್ ಆಗ್ತಿರ್ತವೆ. ಸೊ ಕರೆಕ್ಟಾಗಿ ತಿಳ್ಕೊರಿ. ಇಂಥ ಕ್ವಶನ್ಗಳು ಬಂದರೆ ಯಾವ ಥರ ಬಿಡಿಸ್ಬೇಕು. ವಾಟ್ ಈಸ್ ದ ಸಿಂಪಲ್ ಇಂಟ್ರೆಸ್ಟ್. ಸೊ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಏನು ರೀ ಸರಳ ಬಡ್ಡಿ. ಸೊ ನಿಮಗೆಲ್ಲರಿಗೂ ಫಾರ್ಮುಲಾ ಗೊತ್ತಿರ್ತದೆ. ಸರಳ ಬಡ್ಡಿ ಎಸ್ ಐ ಈಸ್ ಈಕ್ವಲ್ ಟು ಪಿ ಟಿ ಆರ್ ಅಪಾನ್ 100 ಅಂತ ನಿಮಗೆಲ್ಲರಿಗೂ ಫಾರ್ಮುಲಾ ನೆನಪದ. ಪಿ ಟಿ ಆರ್ ಅಪಾನ್ 100 ಅಂತೇಳಿ ನೀವು ಭಾಳ ಅಂದ್ರೆ ಭಾಳ ಸಣ್ಣವ್ರು ಇರ್ತಾಗಿಂದ ಈ ಒಂದು ಫಾರ್ಮುಲಾವನ್ನು ನೋಡಿರ್ತೀರಿ. ಇದ್ರ ಜೊತೆ ಆಟ ಆಡಿರ್ತೀರಿ, ಇದ್ರ ಜೊತೆ ಲೆಕ್ಕ ಬಿಡಿಸಿರ್ತೀರಿ. ಇದು ನಮ್ಗೆ ಅಗ್ನಿವೀರದಾಗ ಹೆಂಗೆ ಕೇಳ್ತಾರೋ ಅನ್ನೋದು ನೋಡಿರಿ. ವಾಟ್ ಈಸ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ರುಪೀಸ್ 5000 ಆನ್ ರುಪೀಸ್ 5000. 5000 ಅನ್ನೋದು ಏನಾಯ್ತಪ್ಪ ಇಲ್ಲಿ ಪ್ರಿನ್ಸಿಪಲ್ ಆಯಿತು. ಸೊ 3 ಇಯರ್ಸ್ ಅಂತ ಕೊಟ್ಟಾನ. ಸೊ 3 ಇಯರ್ಸ್ ಅಂದರೆ ಏನು ರೀ ಟೈಮ್. ಸೊ ಟೈಮನ್ನು ಯಾವಾಗಲೂ ಎತ್ತರ ಕೊಡ್ತಾರಂದ್ರೆ ಇಯರ್ಸ್ ಒಳಗೆ ಕೊಡ್ಬೋದು. ಟೈಮನ್ನು ಯಾವಾಗಲೂ ಎತ್ತರ ಕೊಡ್ತಾರಂದ್ರೆ ಇಯರ್ಸ್ ಒಳಗೆ ಕೊಡ್ಬೋದು. ನೆಕ್ಸ್ಟ್ ಮಂತ್ ಒಳಗೆ ಕೊಡ್ಬೋದು. ನೆಕ್ಸ್ಟ್ ಡೇದಾಗ ಕೊಡ್ಬೋದು. ಇಯರ್ ಒಳಗೆ ಕೊಟ್ಟರೆ ಏನೂ ಇಲ್ಲ. ಮಂತ್ ಒಳಗೆ ಕೊಟ್ಟರೆ ಕೆಳಗೆ ಎಷ್ಟು ಬರ್ಕೋಬೇಕು ರೀ 12 ಬರ್ಕೋಬೇಕು. ಡೇ ಒಳಗೆ ಕೊಟ್ಟರೆ ಎಷ್ಟು ಬರ್ಕೋಬೇಕು ರೀ 365. ಸೊ ಇದ್ರ ಬಗ್ಗೆ ಡಿಟೇಲ್ ಆಗಿರ್ತಕ್ಕಂಥ ನಾವು ಒಂದು ಚಾಪ್ಟರ್ ಮಾಡಿದನು. ಒಂದು ಯೂಟ್ಯೂಬ್ದಾಗ ನಮ್ಮದೊಂದು ಕ್ಲಾಸು ಅದ. ಏನು ಸರ್ಚ್ ಮಾಡಬೇಕಪ್ಪ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಬೈ ಭರ್ತೇಶ್ ಮುಡಲ್ಗಿ. ಸಿಂಪಲ್ ಇಂಟ್ರೆಸ್ಟ್ ಕ್ಲಾಸ್ ಬೈ ಭರ್ತೇಶ್ ಮುಡ್ಲಿಗೆ ಅಂತ ಸರ್ಚ್ ಮಾಡ್ರೆ ನಿಮ್ಗೆ ಯೂಟ್ಯೂಬ್ ಒಳಗೆ ಫ್ರೀ ಕ್ಲಾಸ್ ಅವೈಲೇಬಲ್ ಅದ. ಸೊ ನೀವು ರೆಗ್ಯುಲರ್ ಆಗಿ ನಮ್ಮ ಜೊತೆ ಮನ್ಯಾಗ ಕೂತ ಸ್ಟಡಿ ಮಾಡೋರಿದ್ರಿ. ಸೊ ನಿಮಗೆ ಆಫ್ಲೈನ್ ಕೋಚಿಂಗ್ ಬರೋಕ್ಕಾಗಲಿಲ್ಲ. ಸೊ ಎಕ್ಸಾಮ್ಸ್ಗಳು ಇದ್ದು ಮನ್ಯಾಗ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ನಮ್ಮದು ಭರ್ತೇಶ್ ಮುಡ್ಲಿಗೆ ಅಂತಕ್ಕಂಥ ಆ್ಯಪ್ ಅದ. ಆ ಆ್ಯಪ್ನ ಪರ್ಚೇಸ್ ಮಾಡ್ಕೊರಿ. ಡೌನ್ಲೋಡ್ ಮಾಡ್ಕೊಂಡು ಕ್ಲಾಸ್ ಪರ್ಚೇಸ್ ಮಾಡ್ಕೊಂಡು ಮನ್ಯಾಗ ಕೂತು ಕೂಡ ಕೇಳ್ಬೋದು. ಸೊ ಟೈಮ್ ಎಷ್ಟದ ರೀ 3 ಇಯರ್ಸ್ ಆ್ಯಟ್ ದ ರೇಟ್. ಸೊ ಯಾವಾಗಲೂ ರೇಟನ್ನು ಅದ್ರ ಮುಂದೆ ಏನು ಮಾಡಿರ್ತಾರೆ ಅಂದರೆ ಶೇಕಡಾ ಚಿಹ್ನೆ ಕೊಟ್ಟಿರ್ತಾರೆ ಪರ್ ಎನಮ್. ಸೊ ನಮಗೆಲ್ಲ ಗುರ್ತೈತಿ. ಈಗ ಪ್ರಿನ್ಸಿಪಲ್ ಎಷ್ಟದ ರೀ 5000. ಟೈಮ್ ಎಷ್ಟದ ರೀ 3 ವರ್ಷ ಅದ. ರೇಟ್ ಎಷ್ಟದ ರೀ 4%. ನೇರವಾಗಿ ಕೊಟ್ಟಾನ. ಸೂತ್ರದಾಗ 100 ಐತಿ. 100 ರೀ. ಈ 2 0 ಕ್ಯಾನ್ಸಲ್ ಆದು. 4 3 ಎಷ್ಟು ರೀ 12. ಎಷ್ಟು ಉಳಿತು ರೀ 50. ಸೊ 12 5 60. ನೆಕ್ಸ್ಟ್ 0ಕ್ಕೆ 0 ಎಷ್ಟಾಯ್ತು ರೀ 600. ಆಪ್ಷನ್ ಎ ಈಸ್ ಕರೆಕ್ಟ್. ಆಪ್ಷನ್ ಎ ಈಸ್ ಕರೆಕ್ಟ್. ಒಂದು ಸಲ ಈ ಆನ್ಸರ್ ತಿಳಿದಿತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಒಂದು ಒಪಿನಿಯನ್ನ ತಿಳಿಸಿ ಕ್ಲಾಸ್ ಬಗ್ಗೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಏನಿದೆ ನೋಡಿರಿ ಕ್ವಶನ್. ದ ಎವರೇಜ್ ಅಂತಕ್ಕಂಥ ಕಾನ್ಸೆಪ್ಟ್ ಮೇಲೆ ಈ ಒಂದು ಏರಿಯಾದಾಗೂ ಸೊ ಪ್ರತಿ ವರ್ಷ ಪ್ರತಿ ಶಿಫ್ಟ್ ಒಳಗೂ ಕೇಳಿರ್ತಕ್ಕಂಥ ಏರಿಯಾ ಮೇಲೆ ನಾವು ಕ್ವಶನ್ಗಳನ್ನ ರೈಸ್ ಮಾಡಿ ಸೂಪರ್ 10 ಅಂತ ಸಿರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ 4th ಕ್ವಶನ್ ದ ಎವರೇಜ್ ಆಫ್ 6 ನಂಬರ್. ಸೊ ಎವರೇಜ್ ಅಂದರೆ ಕನ್ನಡದಾಗ ಏನಂತೀವಪ್ಪ ಅಂದ್ರೆ ಸರಾಸರಿ ಅಂತೀವಿ. ಏನಂತೀವಿ ಸರಾಸರಿ ಅಂತ ಕರಿತೀವಿ. ಸೊ ನಿಮಗೆಲ್ಲ ಗುರ್ತದ ಸರಾಸರಿ ಅಂದರೆ ಏನಪ್ಪ. ಸರಾಸರಿ ಈಸ್ ಈಕ್ವಲ್ ಟು ಏನು ಬರ್ತದಪ್ಪ ಅಂದ್ರೆ ಫಾರ್ಮುಲಾ ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆ. ಏನಂತೀವಿ
ಒಟ್ಟು ಸಂಖ್ಯೆ. ಸರಾಸರಿ ಅಂದರೆ ಏನಂತೀವಿ ಇಂಗ್ಲೀಷ್ ಒಳಗೆ? ಎವರೇಜ್ ಅಂತೀವಿ. ಮೊತ್ತ ಅಂದರೆ ಏನಂತೀವಪ್ಪ? ಸಮ್ ಅಂತೀವಿ. ಏನಂತೀವಿ? ಸಮ್. ಸೊ ಒಟ್ಟು ಸಂಖ್ಯೆ ಅಂದರೆ ಏನು ರೀ? ಟೋಟಲ್ ನಂಬರ್. ಇಷ್ಟು ಸಿಂಪಲ್ ಬೇಸಿಕ್ ಇರ್ತಾವೆ ಕ್ವಶನ್ಗಳು. ಏನು ಅಂಥ ಪರ ತಲೆ ಕೆಡಿಸ್ಕೊ ಕ್ವಶನ್ಗಳು ಇರೋದಿಲ್ಲ. ಸರಾಸರಿ ಅಂದರೆ ಏನು ರೀ? ಎವರೇಜ್. ಮೊತ್ತ ಅಂದರೆ ಏನು ರೀ? ಸಮ್. ಒಟ್ಟು ಸಂಖ್ಯೆ ಅಂದರೆ ಏನು ರೀ? ಟೋಟಲ್ ನಂಬರ್. ಒಂದು ಸ್ಕ್ರೀನ್ಶಾಟ್ ತೊಗೊರಿ. ಸೊ ಒಂದು ಫಾರ್ಮುಲಾ ಕವರ್ ಐತಿ ಇಲ್ಲಿ. ಏನದ ನೋಡಿರಿ ಕ್ವಶನ್. ದ ಎವರೇಜ್ ಆಫ್ 6 ನಂಬರ್ಸ್. ಸೊ 6 ನಂಬರ್ಸ್ ಅಂದ್ರೆ ಏನು ರೀ? 6 ಸಂಖ್ಯೆಗಳದ ಎವರೇಜ್ ಎಷ್ಟದ ರೀ? 50. ದ ಎವರೇಜ್ ಆಫ್ 6 ನಂಬರ್ ಈಸ್ 50 ಇಫ್ ದ ನಂಬರ್ಸ್ ಆರ್ 48, 52, 60, 45, 56 ಆ್ಯಂಡ್ ಎಕ್ಸ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ಏನು ಕೇಳಿದನಪ್ಪ ಅಂದರೆ ಎಕ್ಸ್ನ ಬೆಲೆ ಕೇಳು. ಸೊ ಇಂಥ ಲೆಕ್ಕ ಇದ್ದಾಗ ಭಾಳ ಡೀಪ್ ಏನು ಇರೋದಿಲ್ಲ. ನಾವೊಂದು ಸಿಂಪಲ್ ಆಗಿರ್ತಕ್ಕಂಥ ಟ್ರಿಕ್ಸ್ ಐತೆ ನೋಡ್ರಿ. ಏನದಪ್ಪ ಟ್ರಿಕ್ಸ್ ಇಲ್ಲಿ? 52 ಅದ. ನೆಕ್ಸ್ಟ್ ಏನದ ರೀ? 60 ಅದ. ನೆಕ್ಸ್ಟ್ ಏನದ ರೀ? 45 ಅದ. ನೆಕ್ಸ್ಟ್ ಏನದ ರೀ? 56. ನೆಕ್ಸ್ಟ್ ಇನ್ನೊಂದು ಏನದ? ಎಕ್ಸ್ ಅದ. ಸೊ ಎಲ್ಲ ಸಂಖ್ಯೆಗಳ ಸರಾಸರಿ ಎಷ್ಟದ ರೀ? 50. ಎಷ್ಟದ? 50. ಇಷ್ಟು ಬರ್ಕೊಂಡ ನಂತರ ನಾವು ಏನು ಮಾಡಬೇಕು? ಎಕ್ಸಾಮ್ದಾಗ ನಮಗೆ ಭಾಳಷ್ಟು ಬೇಗ ಆನ್ಸರ್ ಬೇಕಾಗಿತ್ತಂದ್ರೆ ಏನು ಮಾಡಬೇಕು? ಎಲ್ಲ ಸಂಖ್ಯೆಗಳ ಸರಾಸರಿ ಎಷ್ಟೈತಿ? 50. ಸೊ ಎಕ್ಸಿಗೆ ಎಷ್ಟು ಕೂಡಿಸ್ರೆ 50 ಆಕೈತಿ ರೀ? 50 ಕೂಡಿಸ್ರೆ 50 ಆಗ್ತೈತಿ. ಸೊ ಇದು 56 ಅನ್ನೋದು 50ಕ್ಕಿಂತ ಎಷ್ಟು ಹೆಚ್ಚದ ರೀ? 6 ಹೆಚ್ಚದ. ಇದ್ರೊಳಗೆ ಏನು ಮಾಡಬೇಕು? 6 ಮೈನಸ್ ಮಾಡಬೇಕು. ಯಾಕೆ 6 ಮೈನಸ್ ಮಾಡಬೇಕಂದ್ರೆ ಈ ಎಲ್ಲ ಸಂಖ್ಯೆಗಳ ಸರಾಸರಿ ಎಷ್ಟೈತಿ ರೀ? 50 ಐತಿ. ಸೊ ಅದನ್ನ 50 ಕಂಪ್ಯಾರಿಸನ್ ಮಾಡಬೇಕು. ಸೊ ಇದು 50 ಆಗ್ಬೇಕಾದ್ರೆ ಇದಕ್ಕೆ ಎಷ್ಟು ಕೂಡಿಸ್ಬೇಕು ರೀ? 5 ಕೂಡಿಸ್ಬೇಕು. ಇದು ಎಷ್ಟು ಹೆಚ್ಚದ ರೀ? 10 ಹೆಚ್ಚದ. ಸೊ 10 ಮೈನಸ್ ಮಾಡಬೇಕು. ಇದು ಎಷ್ಟದ ರೀ? 2 ಹೆಚ್ಚದ. 2 ಮೈನಸ್ ಮಾಡಬೇಕು. ನೆಕ್ಸ್ಟ್ ಪ್ಲಸ್ಸು ಮೈನಸ್ಸು ಮಾಡಿರಿ. ನೋಡಿರಿ ಇವಾಗ ಇದು 50 ಐತಿ. ಸೊ 50 ಪ್ಲಸ್ 5 ಎಷ್ಟು ರೀ? 55. ಎಷ್ಟಾಯ್ತು ರೀ? 55. ಇವೆಲ್ಲ ಮೈನಸ್ ಅದಾವ. 10, 6, 16, 2, 18. ಸೊ ಮೈನಸ್ 18. ಸೊ 55ರಾಗ ಏನು ಮಾಡಬೇಕಂದ್ರೆ ನಾವು 18ಅನ್ನು ಮೈನಸ್ ಮಾಡಬೇಕು. 55 ಮೈನಸ್ 18. ಸೊ 15ರಾಗ 8 ಹೋದರೆ ಎಷ್ಟು ರೀ? 7. 5ರಾಗ 2 ಹೋದರೆ ಎಷ್ಟು ರೀ? 3. ಸೊ ಆನ್ಸರ್ ಎಷ್ಟಾಗ್ತದೆ ರೀ? 37. ಎಷ್ಟಾಗ್ತದೆ ರೀ? 37. ಎಷ್ಟಾಗ್ತದೆ ರೀ? 37. ಸೊ ಎಕ್ಸ್ನ ಬೆಲೆ ಎಷ್ಟಾಯ್ತು ರೀ? 37. ಸೊ ಆಪ್ಷನ್ ಏನೋ ಟೈಪ್ ಮಾಡೋದು ಮಿಸ್ಟೇಕ್ ಆಗಿದೆ. ಸೊ ನಾ ಏನು ಮಾಡಿ ನೋಡ್ರಿ, ಎಲ್ಲ ಸಂಖ್ಯೆಗಳ ಸರಾಸರಿ ಎಷ್ಟದ ರೀ? 50. ಸೊ 50 ಕಂಪ್ಯಾರಿಸನ್ ಮಾಡಬೇಕು. ಎಕ್ಸ್ಗೆ ಎಷ್ಟು ಕೂಡಿಸಿದ್ರೆ 50 ಆಗ್ತೈತಿ ರೀ? 50 ಕೂಡಿಸ್ಬೇಕು. ಇದು 56 ಅನ್ನೋದು ಎಷ್ಟು ಹೆಚ್ಚದ ರೀ? 6 ಹೆಚ್ಚದ. ಇಲ್ಲಿ ಎಷ್ಟು ಕಡಿಮೆ ಅದ ರೀ? 5. ಇಲ್ಲಿ ಎಷ್ಟು ಹೆಚ್ಚದ ರೀ? 10. ಇಲ್ಲಿ ಎಷ್ಟು ಹೆಚ್ಚದ ರೀ? 2 ಹೆಚ್ಚದ. ಸೊ 10, 2, 12, 12, 6 ಎಷ್ಟು ರೀ? 18. 50 ಪ್ಲಸ್ 5 ಎಷ್ಟು ರೀ? 55. 55ರೊಳಗೆ 18 ಹೋದರೆ ಎಷ್ಟು ರೀ? 37. ಓಕೆ. ನೆಕ್ಸ್ಟ್ ಕ್ವಶನ್ ರೇಷೋ ಚಾಪ್ಟರ್ ಮೇಲೆ. ಸೊ ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ರೋಲನ್ನು ಫಾಲೋ ಮಾಡ್ತೈತಿ ನಮ್ಮ ಎಕ್ಸಾಮ್ ಒಳಗೆ. ಸೊ ಈ ರೇಷೋ ಚಾಪ್ಟರ್ ಬರ್ತಿತ್ತಂದ್ರೆ ಯಾವ ಬೇಕಾದ ಪ್ರಾಬ್ಲಮ್ಸ್ಗಳನ್ನ ನಾವು ಬಿಡಿಸ್ಬೋದು ಈ ಒಂದು ಮೆಥಡ್ದಿಂದ. ಸೊ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ರೇಷೋ ಮತ್ತು ಪರ್ಸೆಂಟೇಜ್. ನೆಕ್ಸ್ಟ್ ನೋಡ್ರಿ ಕ್ವಶನ್. ಇನ್ ಅ ಕ್ಲಾಸ್ ದ ರೇಷೋ ಆಫ್ ಬಾಯ್ಸ್. ಇನ್ ಅ ಕ್ಲಾಸ್ ಒಂದು ತರಗತಿ. ಇನ್ ಅ ಕ್ಲಾಸ್ ಅಂದ್ರೆ ಏನು ರೀ? ಒಂದು ತರಗತಿ. ಇನ್ ಅ ಕ್ಲಾಸ್ ಅಂದ್ರೆ ಏನು ರೀ? ಒಂದು ತರಗತಿ. ದ ರೇಷೋ ಆಫ್ ಬಾಯ್ಸ್. ರೇಷೋ ಅಂದ್ರೆ ಏನು ರೀ? ಅನುಪಾತ. ಬಾಯ್ಸ್ ಅಂದರೆ ಯಾರು ರೀ? ಹುಡುಗರು. ಗರ್ಲ್ಸ್ ಅಂದರೆ ಯಾರು ರೀ? ಹುಡುಗಿಯರು. ಬಾಯ್ಸ್ ಮತ್ತು ಗರ್ಲ್ಸ್ದ ರೇಷೋ ಎಷ್ಟೈತಿ ನೋಡ್ರಿ? 5:6. ಎಷ್ಟದ ರೀ? 5:6 ಅದ. ನೆಕ್ಸ್ಟ್ ಇಫ್ ದೇರ್ ಆರ್ 40 ಬಾಯ್ಸ್. ಇಫ್ ದೇರ್ ಆರ್ 40 ಬಾಯ್ಸ್. ಹುಡುಗರು ಎಷ್ಟದ ರೀ? 40 ಅದಾರ. ನಮಗೇನು ಕೇಳಿದಾರೆ? ಹೌ ಮೆನಿ ಗರ್ಲ್ಸ್. ಹೌ ಮೆನಿ ಗರ್ಲ್ಸ್ ಅಂತ ಕೇಳಿದಾರೆ. ಒಂದು ಕ್ಲಾಸ್ ಐತಿ. ಒಂದು ಕ್ಲಾಸ್ದಾಗ ಹುಡುಗರು ಅದಾರ. ಹುಡುಗರ ಮತ್ತು ಹುಡುಗಿಯರು ಅದಾರು. ಅವ್ರದ್ದು ಅನುಪಾತ ಎಷ್ಟೈತಿ ರೀ? 5:6 ಐತಿ. ಎಷ್ಟೈತಿ? 5:6 ಐತಿ. 5 ಅನ್ನೋದು ಬಾಯ್ಸ್ದ, 6 ಅನ್ನೋದು ಗರ್ಲ್ಸ್ದ. ಬಾಯ್ಸ್ ಎಷ್ಟದ ರೀ? ಟೋಟಲ್ 40 ಅದಾರು. ನಮಗೇನು ಕೇಳಿದಾರೆ ಅಂದ್ರೆ ಒಟ್ಟು ಹುಡುಗಿಯರ ಸಂಖ್ಯೆ ಕೇಳಿದಾರೆ. 5 ಎಷ್ಟಲೇ 40 ರೀ? 5 8ಲೇ 40. ಸೊ ಇಲ್ಲೂ ಕೂಡ 8ರಿಂದ ಗುಣಾಕಾರ ಮಾಡಿರಿ. 8 6ಲೇ ಎಷ್ಟು ರೀ? 48. ಭಾಳ ಈಜಿ ಆಗಿರ್ತಕ್ಕಂಥ ಶಾರ್ಟ್ಕಟ್ ಮೆಥಡ್ ಒಳಗೆ ಕ್ಲಾಸಸ್ ನಡೀತಿರ್ತಾವೆ. 2 ಲೈನ್ ಮೆಥಡ್ ಒಳಗೆ ಭಾಳ ಅಂದ್ರೆ ಭಾಳ ಈಸಿಯಾಗಿರ್ತಕ್ಕಂಥ ನ್ಯೂಮನಿಕ್ ಸ್ಟೈಲ್ ಒಳಗೆ. ನಿಮಗೆ ಓದಕ್ಕೆ ಬರೋದಿಲ್ಲ, ಓದಿದ ನೆನಪು ಉಳಿದಿಲ್ಲ, ಅವೆಲ್ಲ ನಮ್ಮಲ್ಲಿ ಬರ್ರಿ ನಾವು ಅವನ್ನ ಎಲ್ಲನೂ ರೆಡಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ದು ಇರ್ತದೆ. ಸೊ ಸರ್ ನಾ ಅಗ್ನಿವೀರ ಎಕ್ಸಾಮ್ ತಯಾರಿ ಮಾಡತ್ತೇನೆ ರೀ, ನಂದು ಎಕ್ಸಾಮ್ ಪಾಸ್ ಆಗ್ತೈತೆ ರೀ 100%. ಆದ್ರೆ ನಂದು ಹೈಟ್ ಇಲ್ಲ. ನಂದು ಏನಿಲ್ಲ ರೀ?
ಹೈಟ್ ಇಲ್ಲ. ಸೊ ಅಂಥವ್ರು ಬರ್ರಿ ನಮ್ಮ ಸಂಸ್ಥೆಯೊಳಗೆ ನಿಮ್ದು ಏನಾದರೂ ಏಜ್ 18-19 ಇತ್ತಂದ್ರೆ ನಾವು ಅಂಥವ್ರಿಗೆ 100% ಹೈಟ್ ಇನ್ಕ್ರೀಸ್ ಮಾಡ್ತೀವಿ. ಸರ್ ನಮ್ದು ಎಲ್ಲ ರೆಡಿ ಅದ, ಚೆಸ್ಟ್ ಪ್ರಾಬ್ಲಮ್ ಅದ, ಚೆಸ್ಟ್ ಇಂಪ್ರೂವ್ಮೆಂಟ್ ಮಾಡಿಸ್ತೀವಿ. ಸರ್ ನಂಗೆ ಎಲ್ಲ ಬರ್ತದೆ ಆದರೆ ನಂಗೆ ರನ್ನಿಂಗ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ಆಗೋದಿಲ್ಲ, ಕಾಲು ನೋಸ್ತವೆ, ಅದನ್ನು ಕೂಡ ರೆಡಿ ಮಾಡ್ತೀವಿ. ಯಾವುದೇ ಸಮಸ್ಯೆ ಇದ್ರೂ ಅದಕ್ಕೆಲ್ಲ ಪರಿಹಾರ ಕೊಡ್ತಕ್ಕಂಥ ಕರ್ನಾಟಕದ ಏಕೈಕ ಸಂಸ್ಥೆ ಯಾವುದಪ್ಪ ಅಂದ್ರೆ ಶಾರದಾ ವಿದ್ಯಾಲಯ. ಬೆಸ್ಟ್ ಕ್ಯಾಂಪಸ್ ಅದ, ಸ್ಟಡಿ ಮಾಡೋಕ್ಕೆ ಲೈಬ್ರರಿ ಅದ, ಬೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ ಇದೆ. ಊಟ ಅಂತೂ ನೀವು ಅಂಥ ಊಟ ಮನೆಯಾಗೂ ಮಾಡೋಲ್ಲ, ಅಷ್ಟು ಕ್ವಾಲಿಟಿ ಆಗಿರ್ತಕ್ಕಂಥ ಊಟ ನಮ್ಮ ಶಾರದಾ ವಿದ್ಯಾಲಯದಾಗ ನಾವು ಕೊಡ್ತಿರ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅ ಕಾರ್ ಟ್ರಾವೆಲ್ಸ್ 200 ಕಿಲೋಮೀಟರ್ ಇನ್ 4 hours. ಒಂದು ಕಾರ್ ಐತಿ, ಟ್ರಾವೆಲ್ಸ್ ಅಂದ್ರೆ ಏನು ರೀ, ಹೋಗೋದು, ಪ್ರಯಾಣ ಮಾಡೋದು. ಪ್ರಯಾಣ ಮಾಡೈತಿ ಎಷ್ಟು, 200 ಕಿಲೋಮೀಟ್ರ್ ದೂರವನ್ನು ಪ್ರಯಾಣ ಮಾಡೈತಿ ಎಷ್ಟು ಗಂಟೆ ಒಳಗೆ ರೀ, 4 ಗಂಟೆ ಒಳಗೆ. ವಾಟ್ ಈಸ್ ದ ಸ್ಪೀಡ್ ಆಫ್ ದ ಕಾರ್, ಸ್ಪೀಡ್ ಕೇಳಿದರು. ಸೊ ಸ್ಪೀಡ್ ಕಂಡು ಹಿಡಿತಕ್ಕಂಥ ಫಾರ್ಮುಲಾ ನೋಡಿರಿ, ವೈ ಬರಿಬೇಕು, ಎಲ್ ಬರಿಬೇಕು, ಟಿ ಬರಿಬೇಕು, ಎಸ್ ಬರಿಬೇಕು. ಎಲ್ ಅಂದರೆ ಏನು ರೀ, ಲೆಂತ್, ಟಿ ಅಂದರೆ ಏನು ರೀ, ಟೈಮ, ಎಸ್ ಅಂದರೆ ಏನು ರೀ, ಸ್ಪೀಡ್. ನಮಗೆ ಇವಾಗ ಸ್ಪೀಡ್ ಬೇಕಾಗೈತಿ, ಸ್ಪೀಡ್ ಮೇಲೆ ಕೈ ಇಡಬೇಕು. ಸ್ಪೀಡ್ ಮೇಲೆ ಕೈ ಇಟ್ಟರೆ ಏನು ಕಾಣ್ತೈತಿ, L/T ಕಾಣ್ತದೆ. ಏನು ಕಾಣ್ತದೆ ರೀ, L/T. ಇದು ಲೆಂತ್ ಒಮ್ಮೊಮ್ಮೆ ಲೆಂತ್ ಅಂತ ಯೂಸ್ ಆಗ್ತೈತಿ, ಅಥವಾ ಒಮ್ಮೊಮ್ಮೆ ಏನಂತ ಯೂಸ್ ಆಗ್ತೈತಿ ರೀ, ಡಿಸ್ಟನ್ಸ್ ಅಂತ ಯೂಸ್ ಆಗ್ತೈತಿ. ಡಿಸ್ಟನ್ಸ್ ಎಷ್ಟದ ರೀ, ಟೋಟಲ್ 200 ಕಿಲೋಮೀಟ್ರ್ ಐತಿ. ಟೈಮ್ ಎಷ್ಟದ ರೀ, 4 ಅದ. ಸೊ ಅದನ್ನ ಕೆಳಗೆ ಬರೆದ್ರಿ ಸೂತ್ರ ಪ್ರಕಾರ. ಸೊ ಕಟ್ತಾ ಹೊಡ್ರಿ, 4 1 4 5 20 0ಕ್ಕೆ 0. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನ ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ, ಭಾಳ ಅಂದರೆ ಈಸಿಯಾಗಿ ನಾವು ಆನ್ಸರ್ಗಳನ್ನ ಕಂಡುಹಿಡಿತಿರ್ತೀವಿ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ LCM ಆಫ್ 20 and 25? 20 and 25. ಸೊ LCM ಅಂದರೆ ಏನು ರೀ, ಲ ಸಾ ಅಂತಕ್ಕಂಥ ಕಾನ್ಸೆಪ್ಟ್ ನೀವು LCM ಚಾಪ್ಟರ್ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್. ಸೊ ಬೇಸಿಕ್ ಚಾಪ್ಟರ್ ಅದು. ಈ ಚಾಪ್ಟರ್ ಮೇಲೆ ಕ್ವಶನ್ಗಳು ಬರ್ತಿರ್ತಾವೆ. ಈ ಒಂದು ಚಾಪ್ಟರ್ನ ಯೂಸ್ ಮಾಡ್ಕೊಂಡು ಅದ್ರ ಮೇಲೆ ಬೇಸ್ ಮೇಲೆ ನಿಂತಿರ್ತಕ್ಕಂಥ ಚಾಪ್ಟರ್ಗಳು ಸಾಕಷ್ಟು ಅದಾವೆ. ಟೈಮ್ ಆ್ಯಂಡ್ ವರ್ಕ್ ಆಗಿರ್ಬೋದು. ಸೊ ಇದು ಟೈಮ್ ಆ್ಯಂಡ್ ವರ್ಕ್ ಬಿಡ್ಸಕ್ಕೆ ನಮಗೆ ಪರ್ಫೆಕ್ಟಾಗಿ ಈ ಏರಿಯಾದಾಗ ಮಾರ್ಕ್ಸ್ ಬೇಕಂದ್ರೆ ನಮಗಲ್ಲಿ LCM ಆ್ಯಂಡ್ SCF ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೋಲ್ನ ಪ್ಲೇ ಮಾಡ್ತಿರ್ತಾವೆ. ಸೊ ಏನದ ರೀ LCM, ಯಾವ ಥರದ್ದು ಕಂಡು ಹಿಡಿಬೇಕು ರೀ, 20 ಮತ್ತು 25 ಇರೋದು. ಯಾವುದ್ರದ, 20 ಮತ್ತು 25. ಸೊ ಇದು LCM ಹೆಂಗೆ ಫೈಂಡ್ ಔಟ್ ಮಾಡಬೇಕು, 2 ವಿಧಾನದಿಂದ ನಾನು ನಿಮ್ಗೆ ಇದನ್ನು ಕಲಿಸ್ಕೊಡ್ತೀನಿ. ಸೊ ಇವೆರಡು ಸಂಖ್ಯೆ ಯಾವ ಮಗ್ಯಾಗ ಅದಾವೆ, 5ರ ಮಗ್ಯಾಗ ಅದಾವೆ. 5 4 5 5. ಸೊ ನೆಕ್ಸ್ಟ್ ಯಾವ್ದು ರೀ, 4 1. ಸೊ 4ರ ಮಗ್ಗಿ ಒಳಗೆ 5 ಇಲ್ಲ, ಸೊ 5 ಹಂಗೆ ಬರೀರಿ. ನೆಕ್ಸ್ಟ್ 5. ಸೊ 5ರ ಮಗ್ಗಿ ಒಳಗೆ 1 ಇಲ್ಲ, 1 ಹಂಗೆ ಬರೆದ್ರಿ. 5 1. ಲಾಸ್ಟ್ ಇಲ್ಲಿಯೂ 1 ಬಂತು, ಇಲ್ಲಿಯೂ 1 ಬಂತು, ಕೆಲಸ ಮುಗೀತು. 5 4 20, 25 ಎಷ್ಟು ರೀ, 120. ಸಾರಿ 25 ಎಷ್ಟು ರೀ, 100. 5 4 20, 25 ಎಷ್ಟು ರೀ, 100. ಭಾಳ ಸಿಂಪಲ್ ಆಗಿರ್ತಕ್ಕಂಥ ವೇದ ಕ್ಲಾಸಸ್ ಇರ್ತಾವೆ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಗಳು ಕೂಡ ನಿಮಗೆ ಬರ್ತಿರ್ತವೆ. ನೆಕ್ಸ್ಟ್ ಕ್ವಶನ್, ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ರಿಪೀಟ್ ಆಗಿದೆ ನೋಡಿರಿ. ಏನದ ಕ್ವಶನ್, ಇಫ್ ದ ಕಾಸ್ಟ್ ಪ್ರೈಸ್ ಆಫ್ ಆ್ಯನ್ ಆರ್ಟಿಕಲ್. ಸೊ ಆಲ್ರೆಡಿ ಹೇಳಿದ್ದನ್ನು, ಕಾಸ್ಟ್ ಪ್ರೈಸ್ ಅಂದ್ರೆ ಏನು ರೀ, ಕೊಂಡ ಬೆಲೆ. ಆರ್ಟಿಕಲ್ ಅಂದರೆ ಏನು ರೀ, ವಸ್ತು. ಎಷ್ಟದ ರೀ, 500 ರೂಪಾಯಿ ಅದ. ಆ್ಯಂಡ್ ದ ಸೆಲ್ಲಿಂಗ್ ಪ್ರೈಸ್ ಈಸ್ 600. ಆ ವಸ್ತುವಿನ ಮಾರಿದ ಬೆಲೆ ಎಷ್ಟದ ರೀ, 600 ರೂಪಾಯಿ ಅದ. ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್? ಸೊ ಆಲ್ರೆಡಿ ಒಂದ್ಸಲ ಹೇಳಿದ್ದನ್ನು, ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್. ಸೊ ಕಾಸ್ಟ್ ಪ್ರೈಸ್ ಅಂದರೆ ಏನು ರೀ, ಕೊಂಡ ಬೆಲೆ. ಸೊ ಸೆಲ್ಲಿಂಗ್ ಪ್ರೈಸ್ ಅಂದರೆ ಏನು ರೀ, ಮಾರಿದ ಬೆಲೆ. ಸೆಲ್ಲಿಂಗ್ ಪ್ರೈಸ್ ಅಂದರೆ ಏನು ರೀ, ಮಾರಿದ ಬೆಲೆ. ಎಷ್ಟಕ್ಕೆ ತೊಗೊಂಡನ್ರಿ, 500 ರೂಪಾಯಿಗೆ ತೊಗೊಂಡಾನ. ಎಷ್ಟಕ್ಕೆ ಮಾರಿದಾನ ರೀ, 600 ರೂಪಾಯಿಗೆ ಮಾರಿದಾನ. ಎಷ್ಟು ಲಾಭ ಆಗತೈತಿ ಅವಂಗೆ, 100 ರೂಪಾಯಿ ಲಾಭ ಆಗತೈತಿ. ಎಷ್ಟು ಲಾಭ ಆಗತೈತಿ, 100 ರೂಪಾಯಿ ಅವ್ನಿಗೆ ಲಾಭ ಆಗತೈತಿ. ಹಾಗಾದ್ರೆ ನಮಗೇನು ಕೇಳಿದ್ರು, ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿದ್ರು. ಸೊ ಪರ್ಸೆಂಟೇಜ್ ಅಂದರೆ ಏನು ರೀ, 100ಕ್ಕೆ ಎಷ್ಟು ಅಂತ ಕಂಪೇರಿಸನ್ ಮಾಡಬೇಕು. 100ಕ್ಕೆ ಎಷ್ಟು ಅಂತ ಕಂಪೇರಿಸನ್ ಮಾಡಬೇಕು. ಸೊ ಎಕ್ಸ್ ಅಪೋಸಿಟ್ ಯಾವುದೈತೆ ರೀ, 500. ಉಳಿತು ಯಾವ್ದು ರೀ ಇವಾಗ, 100 × 100. ಯಾವ್ದು ಉಳಿತು ರೀ, 100 × 100. ಯಾವ್ದು ಉಳಿತು, 100 × 100. ಈ 2 0, ಈ 2 0 ಕ್ಯಾನ್ಸಲ್ ಆಯಿತು. 5 1 5 2 0ಕ್ಕೆ 0. ಎಷ್ಟು ಪರ್ಸೆಂಟ್ ರೀ, 20%. ಭಾಳ ಸಿಂಪಲ್. ಸೊ ತಿಳಿದಿತ್ತದ ಒಂದ್ಸಲ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ, ಜೋಶ್ಲೆ ಹಾಂ, ಜೈ ಶ್ರೀರಾಮ್ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಏನಿದೆ ರೀ, ಟ್ರೈನ್ ಪ್ರಾಬ್ಲಮ್ಸ್. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ನಿಮ್ಮ ಒಂದು ಅಗ್ನಿವೀರದಾಗ ಕ್ವಶನ್ ಪಿಕ್ಸ್ ಬರ್ತೈತಿ. ಯಾವುದೇ ಒಂದು ಶಿಫ್ಟ್ ಒಳಗೆ ಆಲ್ ಓವರ್ ಇಂಡಿಯಾದಾಗ ಎಲ್ಲಿ ಬೇಕಾದಲ್ಲಿ ಎಕ್ಸಾಮ್ ಬರೀರಿ, ಈ ಒಂದು ಏರಿಯಾದಾಗ ಕ್ವಶನ್ ಇದ್ದೇ ಇರ್ತದೆ. ಸೊ ಟ್ರೈನ್ ಪ್ರಾಬ್ಲಮ್ಸ್ ಇಂಪಾರ್ಟೆಂಟ್
ಇಂಪಾರ್ಟೆಂಟ್. ಬೋರ್ಡ್ ತುಂಬನೂ ಸ್ಟಾರ್ ಮಾರ್ಕ್ ಹಾಕಿರೂ ಇದೇನು ಕಡಿಮೆ ಅಲ್ಲ. ಇಂಪಾರ್ಟೆಂಟ್ ಟ್ರೈನ್ ಪ್ರಾಬ್ಲಮ್ಸ್. ಓಕೆ, ಜಿ ಡಿ, ಟ್ರೇಡ್, ಕ್ಲರ್ಕ್, ಟೆಕ್ನಿಕಲ್, ಏರ್ಫೋರ್ಸ್, ನೇವಿ ಯಾವುದೇ ಎಕ್ಸಾಮ್ ಬರೀರಿ ಅಲ್ಲೊಂದು ಈ ಕ್ವಶನ್ ಇದ್ದೇ ಇರ್ತದೆ ಟ್ರೈನ್ ಪ್ರಾಬ್ಲಮ್ಸ್ ಮೇಲೆ. ಏನು ಕೊಟ್ಟ ನೋಡ್ರಿ ಕ್ವಶನ್ ಫಸ್ಟ್ ನೋಡೋಣ ಬರ್ರಿ. ನಾ ಇದು ಸ್ಟಾರ್ ಮಾರ್ಕ್ ತೆಗೆದಿಲ್ಲ, ಹಿಂಗೆ ಇರ್ತೈತಿ. ಇದನ್ನು ನೀವು ಒಂದು ಸಲ ಸ್ಕ್ರೀನ್ಶಾಟ್ ಹೊಡ್ಕೊರಿ. ಅವಾಗವಾಗ ನಿಮಗಿದು ನೆನಪಾಗ್ತಿರ್ಬೇಕು. ಟ್ರೈನ್ ಪ್ರಾಬ್ಲಮ್ಸ್ ನಾ ಫೌಜಿ ಆಗ್ಬೇಕಾದ್ರೆ ಇದು ಒಂಥರ ಭಾಳ ಇಂಪಾರ್ಟೆಂಟ್ ರೋಲ್ ಅದ ಅಂತ ನೋಡಿರಿ. ಆ ಟ್ರೈನ್ ಅಂದ್ರೆ ಏನು ರೀ? ರೈಲು, ನಿಮಗೆಲ್ಲ ಗುರ್ತದ. 150 ಮೀಟರ್ ಲಾಂಗ್. ಸೊ ಲಾಂಗ್ ಅಂದ್ರೆ ಏನು ರೀ? ಉದ್ದ. ಕ್ರಾಸಿಸ್ ಬ್ರಿಡ್ಜ್ ಅಂದ್ರೆ ಏನು ರೀ? ಬ್ರಿಡ್ಜ್ ಪಾಸ್ ಆಗೋದು. ಎಷ್ಟು ಸೆಕೆಂಡ್ ಒಳಗೆ ರೀ? 20 ಸೆಕೆಂಡ್ ಒಳಗೆ ಪಾಸ್ ಆಗ್ತೈತಿ. ಇಫ್ ದ ಸ್ಪೀಡ್ ಆಫ್ ದ ಟ್ರೈನ್ ಈಸ್ 45 km/h. ಸ್ಪೀಡ್ ಎಷ್ಟು ಅದ ರೀ? 45 km/h ಅದ. 45 km/h ಅದ. ವಾಟ್ ಈಸ್ ದ ಲೆಂತ್ ಆಫ್ ದ ಬ್ರಿಡ್ಜ್? ಸೊ ನಮಗೇನು ಕೇಳೋಣ? ಲೆಂತ್ ಕಂಡುಹಿಡಿಬೇಕು. ಸೊ ಫಾರ್ಮುಲಾ ನೋಡ್ರಿ, L = T × S. ಸೊ ಎಲ್ ಮೇಲೆ ಕೈ ಇಟ್ಟರೆ ಏನು ಕಾಣ್ತದಪ್ಪ? T × S ಕಾಣ್ತದ. ಸೊ ಟೈಮ್ ಎಷ್ಟದ ರೀ? 20 ಸೆಕೆಂಡ್ ಅದ. ಟೈಮ್ ಎಷ್ಟದ ರೀ? 20 ಸೆಕೆಂಡ್. ಸ್ಪೀಡ್ ಎಷ್ಟದ ರೀ? 45 ಇದು ಚೇಂಜ್ ಆಗಬೇಕಿತ್ತು, 54 ಆಗಬೇಕಿತ್ತು. ಎಷ್ಟಾಗಬೇಕಿತ್ತು ರೀ? 54 km/h ಅದ. ಸೊ ಇದು ಸೆಕೆಂಡ್ ಒಳಗದ, ಇದು ಅವರ್ ಒಳಗದ. ಕನ್ವರ್ಟ್ ಮಾಡೋಣ. ಕನ್ವರ್ಟ್ ಮಾಡಬೇಕಾಗಿತ್ತಂದ್ರೆ 5/18 ಬರೀಬೇಕು. 5/18. 18 × 1 18, 18 × 2 36, 18 × 3 54. ನೆಕ್ಸ್ಟ್ ನೋಡ್ರಿ, 5 3 ಎಷ್ಟು ರೀ? 15. 20 × 15 ಮಾಡ್ರಿ ಎಷ್ಟು ರೀ? 300 ಮೀಟರ್. ಎಷ್ಟಾಯ್ತು ರೀ? 300 ಮೀಟರ್. ಎಷ್ಟಾಯ್ತು ರೀ? 300 ಮೀಟರ್ ಆಯಿತು. ನಮಗೇನು ಕೇಳರು? ಲೆಂತ್ ಆಫ್ ದ ಬ್ರಿಡ್ಜ್ ಕೇಳರು. ಲೆಂತ್ ಆಫ್ ದ ಬ್ರಿಡ್ಜ್ ಬೇಕಾಗಿತ್ತಂದ್ರೆ ಟ್ರೈನದ ಇದ್ರೊಳಗೆ ಮೈನಸ್ ಮಾಡಬೇಕು. ಮೈನಸ್ ಮಾಡ್ರೆ ಎಷ್ಟು ಬಂತು ರೀ? 150 ಮೀಟರ್. ಎಷ್ಟು ಬಂತು? 150 ಮೀಟರ್. ಭಾಳ ಇಂಪಾರ್ಟೆಂಟ್ ಆಗಿದ್ದ ಕ್ವಶನ್ ಅದ. ಸ್ಕ್ರೀನ್ಶಾಟ್ ತೊಗೊರಿ. ನೆಕ್ಸ್ಟ್ ಕೊನೆಯದಾಗಿರ್ತಕ್ಕಂಥ ಲಾಸ್ಟ್ ಇರ್ತಕ್ಕಂಥ ಕ್ವಶನ್ ಸಿಂಪಲ್ ಇಂಟ್ರೆಸ್ಟ್ ಮ್ಯಾಗಿನ ಕ್ವಶನ್ ಅದ. ಆಲ್ರೆಡಿ ಹೇಳಿದ್ದನ್ನು. ಇದನ್ನು ಒಂದು ಸಲ ಬಿಡಿಸಿ ಆನ್ಸರನ್ನು ನೀವು ಕಮೆಂಟ್ ಒಳಗೆ ತಿಳಿಸ್ಬೇಕು. ಈ ಒಂದು ಕ್ವಶನ್ ಹೋಮ್ವರ್ಕ್ ಆಗಿರ್ತದೆ. ನಾಳೆ ಕ್ಲಾಸ್ ಒಳಗೆ ಈ ಒಂದು ಕ್ವಶನ್ನ ಬಿಡಿಸಿ ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡ್ತಿರ್ತಾನೆ. ಸೊ ಕ್ಲಾಸ್ ಏನಾದರೂ ಇಷ್ಟ ಆಗಿತ್ತು ಅಂದರೆ ಜಿಪ್ಪಂತನ ಮಾಡೋಕ್ಕೆ ಹೋಗಬೇಡ್ರಿ. ವಿಡಿಯೋಕ್ಕೊಂದು ಲೈಕ್ ಮಾಡಿ, ಅದೇ ಥರನಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.